ಇಟಲಿಯಲ್ಲಿ ಪಬ್ಲಿಕ್ ಯೂನಿವರ್ಸಿಟಿ ಸಿಗದೇ ಇದ್ದಾಗ ನಾವು ಪ್ರೈವೇಟ್ ಯೂನಿವರ್ಸಿಟಿಗೆ ಹೋಗ್ಬೋದಾ? ಪ್ರೈವೇಟ್ ಯೂನಿವರ್ಸಿಟಿಗಳು ಕೂಡ ಅಷ್ಟೇ ಚೆನ್ನಾಗಿವೆಯಾ? ಪ್ರೈವೇಟ್ ಯೂನಿವರ್ಸಿಟೀಸ್ ಚೆನ್ನಾಗಿದೆ. ಕೋರ್ಸಸ್ ಬಂದುಬಿಟ್ಟು ನಿಮಗೆ IT ರಿಲೇಟೆಡ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆ್ಯಂಡ್ ಡಿಸೈನ್ ರಿಲೇಟೆಡ್, ಅಂದರೆ ಫ್ಯಾಷನ್ ಡಿಸೈನ್, ಇಂಟೀರಿಯರ್ ಡಿಸೈನ್, ಪ್ರಾಡಕ್ಟ್ ಡಿಸೈನ್, ಈ ಥರ ಕೋರ್ಸಸ್ಗೆ ಪ್ರೈವೇಟ್ ಸ್ಕೂಲಲ್ಲಿ ಓದೋದೇ ಒಳ್ಳೆಯದು, ಡಿಸೈನ್ ರಿಲೇಟೆಡ್ ಆದರೆ. ಇಟಲಿಗೆ ಹೋಗಬೇಕಾದ್ರೆ ಈ ಅಪ್ಲಿಕೇಶನ್ ಪ್ರೊಸೆಸ್ ಯಾವಾಗ ಶುರು ಮಾಡಬೇಕು? ನವಂಬರಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಅಪ್ಲಿಕೇಶನ್ನು ಯೂನಿವರ್ಸಿಟೀಸ್ಗೆ. ಸೊ ಅಲ್ಲಿಂದ ಶುರು ಮಾಡ್ಕೊಳ್ಳೋದು ಒಳ್ಳೆಯದು. ಪ್ರೊಫೈಲ್ ಎವ್ಯಾಲ್ಯೂಷನ್ ಅಂದ್ರೇನು? ಇಟಲಿನಲ್ಲಿ ಪ್ರೊಫೈಲ್ ಎವ್ಯಾಲ್ಯೂಷನ್ ಅಂದರೆ ನಾವು ಮಾಡೋದು ಅವ್ರ ಕೋರ್ಸು ಯಾವ ಯೂನಿವರ್ಸಿಟಿಲಿ ಅದೇ, ಅವ್ರ ಬಡ್ಜೆಟ್ ಏನು, ಮತ್ತು ಪರ್ಸೆಂಟೇಜ್ ಮೇಲೆ ಯೂನಿವರ್ಸಿಟೀಸ್ ವೇರಿ ಆಗುತ್ತೆ. ಮತ್ತು ಅವರಿಗೆ ನಾರ್ದರ್ನ್ ಇಟಲಿನಲ್ಲಿ ಬೇಕಾ, ಸದರ್ನ್ ಇಟಲಿನಲ್ಲಿ ಬೇಕಾ, ಆ ಕೋರ್ಸ್ ಓದಿದ್ರೆ ಯಾವ ಪಾರ್ಟಲ್ಲಿ ಚೆನ್ನಾಗಿರುತ್ತೆ. ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸ್ ತೊಗೊಂಡು ನೀವು ಎಲ್ಲಿ ಓದಿದ್ರೂ ಒಳ್ಳೆಯದು. ಸೊ ಮೆಕ್ಯಾನಿಕಲ್ ತೊಗೊಳೋದ್ರೆ ಮಿಲಾನ್, ಟ್ಯೂರಿನ್, ಜಿನೆವಾ, ಸೊ ಈ ಥರ ಕಂಟ್ರೀಸ್ ಲೈಕ್ ಡೆಲಮಾರ್ಚೆ ಮತ್ತು ನೇಪಲ್ಸ್, ಸೊ ಈ ಥರ ಆ ಬೇಸಿಸ್ ಮೇಲೆ ಪ್ರೊಫೈಲ್ ಎವ್ಯಾಲ್ಯೂಷನ್ನ ಮಾಡ್ತೀವಿ.